ನೂತನವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲಿಂಗಾಪುರ ಕೃಷ್ಣಪ್ಪ ಕಿಟ್ಟಿ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಮಾಲೂರಿನ ಶಾಸಕರಾದ ಕೆವೈ ನಂಜೇಗೌಡರು ಅದ್ದೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾಲೂರಿನ ಶಾಸಕರಾದ ಕೆವೈ ನಂಜೇಗೌಡರು, ಮುರಳೀಧರ್ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು, ಯುವಕರು ಹಾಜರಿದ್ದರು. ಎಂಟಿವಿ ವರದಿಗಾರರು ಯಶೋಧರ್ ಟಿ. ನಂಜೇಗೌಡಣ್ಣವರು ಕಾಂಗ್ರೆಸ್ ಪಕ್ಷದ ಅವರು MLA ಆದ್ಮೇಲೆ ನಾವು ಅವ್ರ ಜೊತೆಲಿ ಇದ್ದು ಕೆಲಸ ಮಾಡಿ ಅದೇ ರೀತಿಯಲ್ಲಿ ನಾವು ನಡ್ಕೊಂಡು ಬಂದಿದ್ದಕ್ಕ ನಮ್ಮನ್ನು ಗುರುಸ್ತಾರೋ ಇಲ್ವೋ ಅನ್ಕೊಂಡು ನಾನು ಅಂದ್ಕೊಂಡಿದ್ದೆ. ನಮ್ಮನ್ನು ಗುರುಸಿ, ಇದು ಚಿಕ್ಕ ಹಳ್ಳಿ, ನಮ್ಮದು ಒಂದು 50 ಮನೆ ಕೂಡ ಇಲ್ಲ ಅಂತ ಹಳ್ಳಿನಾಗ ನನ್ನ ಗುರುಸಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆ ಈ ಅವಕಾಶ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನಮ್ಮ MLA ಅವರು ನಮ್ಮನ್ನು ಗುರುಸಿದ್ ಕೊಟ್ಟವರಲ್ಲ, ಪಾರ್ಟಿ ಏನು ಹೈಕಮಾಂಡ್ ತೀರ್ಮಾನ ಇದೆಯೋ ಅದ್ರ ಬದ್ಧವಾಗಿ ನಾವು ನಡ್ಕೊಂಡು ಎಲ್ಲ ಕಾರ್ಯಕರ್ತರು ಜೊತೆಲಿ ಹಾಕೊಂಡು ಏನ್ ನಮ್ಮ ಕೆಲಸ ಇದೆಯೋ ಆ ಕೆಲಸ ಬಿಟ್ಟು ನಾನು ಬೇರೆ ವೈಯಕ್ತಿಕವಾಗಿ ನಾನು ತಗೊಂಡಿದ್ದೀರಾ. ಪಾರ್ಟಿ ನಿಷ್ಠೆ ಅಂತೆ, ಪಾರ್ಟಿಯಲ್ಲಿ ಏನು ಸೂಚನೆ ಬರುತ್ತೋ ಅದ ಆ ಕೆಲಸದಲ್ಲಿ ನಾನು ಸದಾ ಇರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಪಾರ್ಟಿ ಲೀಡರ್ಗಳಿಗೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾವುದೇ ರೀತಿನಾಗ ಯಾವ ಟೈಮನ್ನ ಆಗ್ಲಿ ನನ್ನ ಸಂಪರ್ಕ ಮಾಡಬಹುದು. ನಾನು ಎಲ್ಲೇ ಬರ್ಬೇಕಂದ್ರೂ ನೀವು ಯಾವ ಟೈಮ್ಗೆ ಹೇಳಿದ್ರು ನಾನು ಬರ್ತೀನಿ. ನಿಮ್ಗೆ ಅಣ್ಣಂಗೆ ಹೇಳಕ್ ಆಗ್ದಿರೋ ಇರೋಂತ ಕೆಲಸಗಳಿದ್ರೆ ನನಗೆ ಹೇಳ್ರಿ, ನಾನು ಅಣ್ಣಂಗೆ ಹೇಳ್ತೀನಿ. ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗೋಣ, ಪಾರ್ಟಿ ಕಟ್ಟೋಣ. ಒಳ್ಳೆ ರೀತಿಯಾಗಿ 3ನೇ ಬಾರಿ ಅಣ್ಣನ ಗೆಲ್ಸೋದೇ ನಮ್ಮ ಗುರಿ ಇರಬೇಕು, ಬೇರೆ ಯಾವುದು ನಮ್ಮಲ್ಲಿ ಇರಬಾರ್ದು. ಅಣ್ಣ ಇನ್ನ ಇದ್ದಿದ್ದು ಒಳ್ಳೆ ರೀತಿಯಾಗಿ ಒಳ್ಳೆ ಇದಕ್ಕೆ ಹೋದ್ರೆ ಸ್ಥಾನಮಾನಗಳು ಇನ್ನ ಒಳ್ಳೆ ರೀತಿಯಾಗಿ ಎಲ್ಲರಿಗೂ ಸಿಗುತ್ತೆ. ಇವತ್ತು ನನಗೆ ಸಿಕ್ಕಿತ್ತೆ ಅಂದ್ರೆ ಇನ್ನ ಬೇರೆಯವ್ರಿಗೆ ಬೇರೆ ರೀತಿಯಾಗಿ ಸಿಗುತ್ತೆ. ಅಣ್ಣನ ಮನಸ್ಸಲ್ಲಿ ಎಲ್ಲ ಇದ್ದೇ ಇರುತ್ತೆ, ಇಂಥವ್ರು ಏನೇನ್ ಮಾಡ್ಬೇಕು ಎತ್ತು ಮಾಡ್ಬೇಕು ಅಂತ. ಯಾರು ಭಿನ್ನಮತ ತಿಳ್ಕೊಂಡಿದ್ದೀರಾ, ಇವತ್ತೇನಪ್ಪ ಇವ್ರಿಗಾಯ್ತು ನಮ್ಗಿಲ್ಲ ಅನ್ನೋದು ಬೇಡ. ನಾನು ಒಂದೇ ಮಾತು ಹೇಳ್ತೀನಿ, ನಮ್ಗೆ ಈ ಅವಕಾಶ ಬಂದಿರೋದಕ್ಕ ನಾವಿವತ್ತು ಎಷ್ಟು ಖುಷಿ ಪಡ್ತೇವೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಬಂದ ಅವರಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು, ನನ್ನ MLA ಮೊದಲು ಟಿ ಮುನಿಯಣ್ಣವರು. ನನ್ನ MLA ಎಲೆಕ್ಷನ್ ಅಲ್ಲಿ ಅಯ್ಯಪ್ಪಗೆ ವಯಸ್ಸು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಆ ವಯಸ್ಸಲ್ಲಿ ಕೂಡ ರಾತ್ರಿ 2 ಗಂಟೆ ಆದ್ರೂ ಕೂಡ 1 ಗಂಟೆ ಆದ್ರೂ ಕೂಡ ನನ್ನ ಜೊತೆಲಿ ಓಡಾಡ್ತಾ ಇದ್ದು ದಿನಗಳ ನೆನಪು ನನಗೆ. ಆಕಸ್ಮಿಕವಾಗಿ ಅವ್ರು ತೀರೋದಾಗ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇದ್ಕೊಂಡೇ ತೀರೋದಾಗ ನಾನೇ ತಗೊಂಡಂತ ತೀರ್ಮಾನ ಅದನ್ನು ಮಗನಿಗೆ ಕೊಡ್ಬೇಕು, ನರ್ಸುಮ್ಗೆ ಕೊಡ್ಬೇಕು ಅಂತ ನರ್ಸುಮ್ ನಾನು ಕೇಳಿರ್ಲಿಲ್ಲ. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದೆ. ಅಯ್ಯಪ್ಪ ಕೂಡ ತುಂಬಾ ನಂಬಿಕೆಯಿಂದ ಪಕ್ಷವನ್ನ ಕಟ್ಕೊಂಡು ಬಂದ. ಅವರು ಕೂಡ ಈ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಮತ್ತೆ ಎಲ್ಲಾ ಮುಖಂಡರು ಕೂಡ ಇದೀರಿ. ನಾನು ಒಂದೇ ಮಾತು ಹೇಳೋದು, ನಮ್ದೊಂದು ಒಳ್ಳೆ ಗುಂಪದೆ, ನಾವೆಲ್ಲರೂ ಚೆನ್ನಾಗಿದೆ. ಆ ದೇವರು ಕೇಳ್ಕೊಳ್ಳೋಣ, ಎಲ್ಲರೂ ಚೆನ್ನಾಗಿ ಮಡಗಪ್ಪ ಅಂತ. ಅದೇ ರೀತಿ ಇವತ್ತು ನಮ್ಮ ಕಿಟ್ನು ಕೂಡ ಅಷ್ಟೇ, ಆ ಭಗವಂತನ ಕೇಳ್ಕೊಂತೀನಿ, ಅವ್ನಿಗೆ ಆರೋಗ್ಯ ಚೆನ್ನಾಗಿ ಕೊಡ್ಲಿ. ಹಣೆ ಬರ ಬಿಡ್ರಿ, ಅವಕಾಶ ಅಂದ್ರೆ ಹಣೆ ಬರ್ಬೇಕು. ರಾಜಕಾರಣದಲ್ಲಿ ಅವಕಾಶ ಬರ್ಬೇಕಾದ್ರೂ ಕೂಡ ಅಷ್ಟೇ, ಪ್ರಯತ್ನ ಇರಬೇಕು, ಆದ್ಮೇಲೆ ಹಣೆ ಬರ ಇರುತ್ತೆ. ಹೊಟ್ಟೆ ಕಿಚ್ಚು ಬಿದ್ರೆ ಏನು ಸಿಕ್ಕಲ್ಲ. ನನ್ನ ಅನುಭವ ಹೇಳ್ತೀನಿ. ಪ್ರಯತ್ನ ಕರೆಕ್ಟ್ ಆಗಿರ್ಬೇಕು, ಆಮೇಲೆ ನಂಬಿಕೆ ಇರಬೇಕು, ನಿಷ್ಠೆ ಇರಬೇಕು. ನಂಬಿಕೆ, ನಿಷ್ಠೆ, ಪ್ರಯತ್ನ ಇದ್ರೆ, ಹಣೆ ಬರ ಇದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಅದ್ರಲ್ಲಿ ನಾನೇ ಉದಾಹರಣೆ ಇದ್ದೀನಲ್ಲ ನಿಮ್ ಮುಂದೆ, ನಾನೇ ಇದ್ದೀನಿ. ನಂದೇನು ಇತಿಹಾಸ ಅದ? ನಂದೇನು ಇತಿಹಾಸ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೇಲೆ ನೀವೆಲ್ಲ ಇಟ್ಟು ನನ್ನ ನಂಬಿಕೆ, ನಾನು ನಿಮ್ ನಂಬಿಕೆ ಉಳಿಸ್ಕೊಂಡು ಬಂದಿದ್ರಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಕಿಟ್ಟಿ ಕೂಡ ಅಷ್ಟೇ, ಕಿಟ್ಲು ಕೂಡ ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರ ಮತ್ತೆ ಪಕ್ಷ, ನಾವು ನೀವು ಎಲ್ಲರೂ ಕೂಡ ಅವ್ರಿಗೆ ಒಳ್ಳೇದು ಬಯಸೋಣ. ಇವತ್ತು ಹುಟ್ಟುಹಬ್ಬ ಶುಭಾಶಯಗಳು ಕೊಡ್ತಾ ಇದ್ದೀನಿ. ಕಿಟ್ಟಿಗೆ ದೇವರು ಒಳ್ಳೇದು ಮಾಡ್ಲಪ್ಪ. ನಮಸ್ಕಾರ.